ಬೆಂಗಳೂರಿನ ಕುಂಬಳಗೋಡಿನ ರಾಮಸಂದ್ರದಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ. ಪರಿಣಾಮ ಮೂವರು ಸಜೀವವಾಗಿ ದಹನಗೊಂಡಿದ್ದಾರೆ. ಖಾಲಿ ಸೈಟ್ನಲ್ಲಿದ್ದ ಟ್ರಾನ್ಸ್ಫಾರ್ಮರ್ ಸ್ಫೋಟಗೊಂಡು ಪಕ್ಕದಲ್ಲೇ ಇರುವಂತಹ ಪರ್ಫ್ಯೂಮ್ ಗೋಡೌನ್ಗೆ ಬೆಂಕಿ ವ್ಯಾಪಿಸಿದೆ ಎನ್ನಲಾಗಿದೆ. ಗೋಡೌನ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 8 ಜನರ ಪೈಕಿ ಮೂವರು ಸಜೀವವಾಗಿ ದಹನಗೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇದೇ ಪರ್ಫ್ಯೂಮ್ ಗೋಡೌನ್. ಇದು ಹೇಗೆ ಧಗಧಗಿಸಿದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಅದರ ಅಕ್ಕಪಕ್ಕ ಇದ್ದಂತಹ ಮನೆಗಳು ಕೂಡ ಸುಟ್ಟಿವೆ. ಮನೆಯಲ್ಲಿದ್ದಂತಹ ಹಲವಾರು ವಸ್ತುಗಳು, ಎಲೆಕ್ಟ್ರಿಕ್ ವಸ್ತುಗಳು ಕೂಡ ಒಂದು ಬೆಂಕಿಗೆ ಆಹುತಿಯಾಗಿದೆ. ಪರಿಣಾಮ ಅಲ್ಲಿನ ಜನರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹೇಗೆ ಇದಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಮನೆ ಮಾಡ್ತಾ ಇದೆ. ಎರಡನೇ ದೃಶ್ಯ, ಅಲ್ಲಿದ್ದಂತಹ ಅಂದ್ರೆ ಪಾರ್ಕ್ ಮಾಡಿದಂತಹ ವಾಹನಗಳು ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದೆ. ಸುಮಾರು 100 ಮೀಟರ್ ವ್ಯಾಪ್ತಿಯವರೆಗೂ ಆ ಪರ್ಫ್ಯೂಮ್ ಬಾಟಲ್ಗಳು ಸಿಡಿದಿರುವಂತಹ ಒಂದಷ್ಟು ದೃಶ್ಯಗಳು ಕೂಡ ಗಮನ ಸೆಳೆಯುತ್ತೆ. ವಾಹನಗಳು ಸುಟ್ಟು ಕರಕಲಾಗಿರುವಂತಹ ದೃಶ್ಯ ಅದು. ದೃಶ್ಯ 3, ಆತಂಕದಲ್ಲಿರುವಂತಹ ಜನ ಏನಾಗಿದೆ ಅನ್ನೋದನ್ನ ಕೆಲವರು ನೋಡ್ತಾ ಇದ್ರೆ, ಆ ಸುಟ್ಟ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಅಲ್ಲಿಂದ ಆಚೆ ಬಂದು ತನ್ನ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಓಡುವಂತಹ ದೃಶ್ಯವೂ ಕೂಡ ಅಲ್ಲಿ ಗಮನ ಸೆಳೆಯುತ್ತೆ. ಪರ್ಫ್ಯೂಮ್ ಗೋಡೌನ್ಗೆ ಬೆಂಕಿ ಕಾಣಿಸ್ಕೊಳ್ತು. ಅದರ ಪರಿಣಾಮ ಹೇಗೆ ಪಟಾಕಿ ಸ್ಫೋಟವಾಗುತ್ತೋ ಅದೇ ರೀತಿಯಲ್ಲಿ, ಯಾಕಂದ್ರೆ ಆ ಪರ್ಫ್ಯೂಮ್ ಬಾಟಲ್ನಲ್ಲಿ ಸಹಜವಾಗಿ ಗ್ಯಾಸ್ ಫಿಲ್ ಆಗಿರುತ್ತೆ. ಅದಕ್ಕೆ ಬೆಂಕಿ ಜೊತೆಯಾಗಿ ನಿಂತಹ ಸಂದರ್ಭದಲ್ಲಿ ಒಂದಕ್ಕೊಂದು ಹೇಗೆ ರಾಡಿ ಎಬ್ಬಿಸಬಹುದು ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಇದು ಗಾಯಾಳು ಓರ್ವ ಆ ಒಂದು ಕಟ್ಟಡದಿಂದ ಹೊರಕ್ಕೆ ಬಂದು ಓಡ್ತಾ ಇರ್ತಕ್ಕಂತಹ ದೃಶ್ಯ 6ರಲ್ಲಿ ನೀವು ನೋಡ್ತಾ ಇದ್ರಿ, ಒಡೆದು ಹೋದಂತಹ ಕಿಟಕಿಯ ಗಾಜುಗಳು. ಅಂದ್ರೆ ಆ ಗೋಡೌನ್ ಏನಿದೆ ಅದರ ಪಕ್ಕಕ್ಕೆ ಅಂಟಿಕೊಂಡಿದ್ದಂತಹ ಮನೆ ಇದು. ಆ ಮನೆಯ ಕಿಟಕಿಯ ಗಾಜು ಛಿದ್ರವಾಗಿದೆ, ಸ್ಕ್ರೀನ್ಗಳೆಲ್ಲ ಸುಟ್ಟು ಹೋಗಿದೆ. ಮನೆಯಲ್ಲಿದ್ದಂತಹ ವಾಷಿಂಗ್ ಮೆಷಿನ್, ಫ್ರಿಡ್ಜ್ ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಹಲವಾರು ವಸ್ತುಗಳು ಡ್ಯಾಮೇಜ್ ಆಗಿದೆ. ಮನೆಯೊಳಗೆ ಆ ಒಂದು ಬಿಸಿಯ ಕಾವು ಕೂಡ ಹಾಗೆ ಇದೆ. ಮನೆಯಲ್ಲಿ ಸದ್ಯ ನಾವೀಗ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಇದೆ ಅಂತ ಅಲ್ಲಿನ ನಿವಾಸಿಗಳು ತಮ್ಮ ಒಂದು ಅಳನನ್ನ ತೋಡ್ಕೊಂಡಿದ್ದಾರೆ. ಇವತ್ತು ಸಂಜೆ ಅರೌಂಡ್ 5 o'clock ನಮ್ಮ ಕುಂಬಳಗೋಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರಾಮಸಂದ್ರ ಅನ್ನೋ ಇದರಲ್ಲಿ 30-40 ಸೈಟ್ ಅಲ್ಲಿ ಅಗ್ನಿ ಅವಘಡ ಆಗಿದೆ. 3 ಜನ ಡೆತ್ ಆಗಿದೆ. ಪರ್ಫ್ಯೂಮ್ಸ್ ಮ್ಯಾನುಫ್ಯಾಕ್ಚರ್ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದನ್ನೇನು ಪ್ರೆಸ್ ಮಾಡುವಾಗ ಅದು ಎಕ್ಸ್ಪ್ಲೋಡ್ ಆಗಿದೆ ಅಂತ ಹೇಳ್ತಾರೆ. 3 ಜನ ಮೃತದೇಹಗಳು ಒಳಗಡೆ ಸ್ಮಾಲ್ ಶೆಡ್ ಅಲ್ಲಿ ಸಿಕ್ಕಿದೆ. ಉಳಿದವ್ರನ್ನ ಈಗ ನಾವು ಆಸ್ಪತ್ರೆಗೆ ರವಾನೆ ಆಗಿದೆ. ಅವರು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. ನಾನು ಆಟೋ ಹೊಡೆದುಕೊಂಡಿದ್ದೆ, ಅಲ್ಲಿ ಮೈಂಡಲ್ಲಿ ಇದ್ದೆ. ಇವಾಗ ಜಸ್ಟ್ ಗೊತ್ತು, ಯಾರೋ ಬಂದು ಹೇಳಿದ್ರು ನಿಮ್ಮ ಮಗನಿಗೂ ಕರ್ಕೊಂಡು ಹೋಗ್ಬಿಟ್ಟು ಅವನ ಕೆಲಸಕ್ಕೆ ಅಂತ. ಅವ್ನು ಇಷ್ಟೇ, ಅವನು ಸ್ಕೂಲ್ಗೆ ಹೋಗೋದು, ಬೆಳ್ರೆಡ್ಡಿ ಸ್ಕೂಲ್ಗೆ ಹೋಗ್ತಾನೆ, 7ನೇ ಕ್ಲಾಸು. ಅವರು ಹುಡುಗರು ಕರ್ಕೊಂಡ್ ಬಂದ್ಬಿಟ್ಟಿರೋದು. ಕೆಲಸ ಏನಿಲ್ಲ ಸರ್, ಕೆಲ್ಸಕ್ಕೆ ಯಾಕೆ ಕಳ್ಸ, ನಾವು ಸ್ಕೂಲ್ಗೆ ಹೋಗಿ ಇವತ್ತು ಭಾನುವಾರ ಅಲ್ವಾ, ಕೆಲ್ಸಕ್ಕೆ ಅಂತ ಎಲ್ಲ ಆ ಹುಡುಗರ ಜೊತೆ ಕರ್ಕೊಂಡ್ ಬಂದ್ಬಿಟ್ಟು ಈ ಥರ ಆಗೈತಂತ ಇವಾಗ ಜಸ್ಟ್ ನನ್ಗೆ ಗೊತ್ತಾದ ತಕ್ಷಣ ಓಡ್ ಬಂದಿರೋದು. ನಾನು 4:45ರಿಂದ 5 ಗಂಟೆ ಒಳಗಡೆ ಬಿಸಿಲು ಜಾಸ್ತಿ ಅಲ್ವಾ, ಇವರು ಎಲ್ಲ ಮೆಟೀರಿಯಲ್ಗಳ್ನು ವೇಸ್ಟ್ ಸ್ಟಾಕ್ ಎಲ್ಲ ತೊಗೊಂಬಂದ್ಬಿಟ್ಟು ಇಲ್ಲಿ ಅಲ್ಯೂಮಿನಿಯಂ ತೆಗೆದ್ಬಿಟ್ಟು ಅದನ್ನು ಸೇಲ್ ಮಾಡೋಕ್ಕಂತ ಇಟ್ಟಿದ್ರು. ಈಗ ಬೇಸಿಗೆ ಟೈಮ್ ಅಲ್ವಾ, ಇಮಿಡಿಯೇಟ್ ಆಗಿ ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಬ್ಲಾಸ್ಟ್ ಆಗಿದೆ ಅಷ್ಟೇ. ಎಕ್ಸ್ಪೈರ್ ಆಗಿರುತ್ತಲ್ಲ, ಎಕ್ಸ್ಪೈರ್ ಆಗಿರೋ ತೊಗೊಂಬಂದ್ಬಿಟ್ಟು ಇಲ್ಲಿ ಇವರು ಇದನ್ನು ಚೇಂಜ್ ಮಾಡ್ತಾ ಇದ್ರು. ಚೇಂಜ್ ಮಾಡುವಾಗ ಈಗ 1 ವೀಕ್ ಆಯ್ತು ಅಷ್ಟೇ ಓಪನ್ ಆಗಿ. साथ देता उन्हें बच्चा हमारा नहीं हो रहा, कितना आदमी बाहर आया, कितना लोग अंदर रहे। छोड़ सिर्फ खाली का बेटा ಓರ್ವನ ಪತ್ತೆ ಮಾತ್ರ ಆಗಿದೆ, ಸಲೀಂ ಅಂತ ಗೊತ್ತಾಗಿದೆ. ಇನ್ನು 2 ಮಾಹಿತಿ ಲಭ್ಯವಾಗಿಲ್ಲ. ಉಳಿದಂತೆ 7 ಮಂದಿಯನ್ನ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಬಟ್ ಜನವಸತಿ ಪ್ರದೇಶದಲ್ಲಿ ಇದಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ರು? ಈ 1 ವಾರದಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅದಕ್ಕೆ ಅನುಮತಿಯನ್ನ ಪಡೆದುಕೊಂಡಿದ್ರ? ಅನುಮತಿ ಕೊಟ್ಟಿರೋರು ಯಾರು? ಹಾಗಾದ್ರೆ
ಇದನ್ನ ಜನ ಗಮನಿಸಿಕೊಳ್ಳಿಲ್ವೋ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕಾಳಜಿ ವಹಿಸಲಿಲ್ವೋ ಒಟ್ಟಲ್ಲಿ ದುರಂತ ಒಂದು ನಡೆದು ಹೋಗಿದೆ. ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಕಾಂಗ್ರೆಸ್ ನಾಯಕರ ಒಂದೊಂದೇ ಮಾತುಗಳು ಪಕ್ಷಕ್ಕೆ ಭಾರಿ ಬೆಲೆಯನ್ನೇ ತೆತ್ತಬೇಕಾದಂತಹ ಪರಿಸ್ಥಿತಿ ಬರಬಹುದು ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಸಂಸದ ಡಿಕೆ ಸುರೇಶ್ ಅವರು ದಕ್ಷಿಣ ಭಾರತದ ಪ್ರತ್ಯೇಕ ರಾಷ್ಟ್ರ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಕೂಡ ಗ್ಯಾರಂಟಿ ರದ್ದು ಹೇಳಿಕೆ ಬಗ್ಗೆ ಕೊಟ್ಟು ಕಾರ್ಮಿಕ ಸಚಿವ ಈಗ ಸಂತೋಷ್ ಲಾಡ್ ಅವರ ಸರ್ದಿ. ರಾಮ ಮಂದಿರ ಲೋಕಾರ್ಪಣೆಯಾದರೂ ಕಾಂಗ್ರೆಸ್ಸಿಗರಿಗೆ ಟೀಕೆ ಮಾತ್ರ ನಿಲ್ತಾನೇ ಇಲ್ಲ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು ಸಂತೋಷ್ ಲಾಡ್ ಅವರು, ರಾಮ ಮಂದಿರ ಕಟ್ಟಿರೋ ಜಾಗ ಸರಿ ಇಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋ ಜಾಗದಲ್ಲಿ ಇವರು ಮಂದಿರವನ್ನ ಕಟ್ಟಿಲ್ಲ, ಬೇರೆ ಕಡೆ ಕಟ್ಟಿದ್ದಾರೆ. ರಾಮ ಮಂದಿರ ಕಟ್ಟಿರೋದಕ್ಕೆ ಬಡತನ ನಿರ್ಮೂಲನೆ ಆಗತ್ತಾ ಅಂತ ಕೇಳಿದ್ದಾರೆ. ದೇಶದಲ್ಲಿ 10 ವರ್ಷದಿಂದ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ. ಗ್ಯಾರಂಟಿಗಳನ್ನ ನೋಡಿ ಮತ ಹಾಕಿದ್ರೆ ಬಿಜೆಪಿಯವರು ಗೆಲ್ಲಲ್ಲ ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ಬಿಜೆಪಿಗರು ಕೆಂಡ ಕಾರಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ ಕಾಂಗ್ರೆಸ್ಗೆ ಸೋಲಿನ ಭೀತಿ ಎದುರಾಗಿದೆ, INDIAನಲ್ಲಿ ಐ ಮಾತ್ರ ಉಳ್ಕೊಂಡಿದೆ ಅಂತ ಕಿಡಿಕಾರಿದ್ರು. ಈಶ್ವರಪ್ಪ ಮಾತನಾಡಿದ್ರು, 140 ಕೋಟಿ ಜನರನ್ನ ಒಟ್ಟಿಗೆ ಸೇರಿಸುವ ಮಂದಿರ ವಿಚಾರ ಇದು, ಇದೊಂದು ರಾಷ್ಟ್ರೀಯ ಮಂದಿರ ಅಂದಿದ್ದಾರೆ. ಇನ್ನು ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ಒಂದು ಸಲ ರಾಮ ಮಂದಿರಕ್ಕೆ ಹೋಗಿ ಬನ್ನಿ, ದರ್ಶನ ಪಡ್ಕೊಳ್ಳಿ, ಆಗ ಒಳ್ಳೆ ಬುದ್ಧಿ ಬರಬಹುದೇನೋ ಅಂತ ಹೇಳಿದ್ದಾರೆ. ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಅವ್ರ ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯ್ತು. ಅದು ಕಟ್ಟಿದಕ್ಕೆ ನಾವು ಇರೋದಿಲ್ಲ, ಅದು ಕಟ್ಟಿದ ಜಾಗನೂ ಸರಿ ಇಲ್ಲ. ಸುಪ್ರೀಂ ಕೋರ್ಟ್ ಎಲ್ಲ ಕಟ್ಟಿಲ್ಲ, ಬೇರೆ ಜಾಗದಾಗ ಕಟ್ಟಾರ, ಅದು 40% ಕಟ್ಟಾರ, ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲ ಆಯ್ತು? ನಮ್ಮ ಊರಾಗ, ನಮ್ಮ ಹಳ್ಳಿಯಾಗ, ನಮ್ಮ ಅಕ್ಕ ತಂಗಿಯರಿಗೆ ಏನು ಬಂದಿದೆ ಆಗ್ಲಿ, ಅದು ಇರ್ಲಿ, ನಮೀಗ ಅದ್ರ ಬಗ್ಗೆ ವಿರುದ್ಧ. ಬಟ್ ಅದನ್ನ ಹೇಳಕ್ ಓಟ್ ಕೇಳ್ತೀರಿ ನೀವು? ನೋಡಿ, ಕಾಂಗ್ರೆಸ್ ಅವರು ಸೋಲಿನ ಭೀತಿ. ಈಗಾಗಲೇ ಕಾಂಗ್ರೆಸ್ INDA ಪಾರ್ಟ್ನರ್ಸ್ ಅಲ್ಲ, ಅವಾಗ ಮನೆ ಖಾಲಿ ಮಾಡ್ತಾವ್ರೆ. INDIA ಈಗ ಐ ಮಾತ್ರ ಉಳಿದಿದೆ ಅಷ್ಟೇ. ಇಂದಿರಾ ಕಾಂಗ್ರೆಸ್ ಹೋದ್ಬಿಟ್ರೆ ಕಾಂಗ್ರೆಸ್ ಪೂರ್ತಿ ಮನೆ ತೊಳೆದೋಗಿದೆ. ಈಗ ಮಂದಿರ ಕಟ್ಟಾದ ನಂತರ ಬೇರೆ ಬೇರೆ ಅಂಶಗಳನ್ನ ಹೇಳಕ್ ಇಷ್ಟಪಡ್ತಾರೆ. 140 ಕೋಟಿ ಜನರನ್ನು ಕೂಡ ಒಟ್ಟಿಗೆ ಸೇರಿಸಂತ ದೇಶದ ಇತಿಹಾಸದಲ್ಲಿದೆ ಒಂದು ಐತಿಹಾಸಿಕವಾದ ಭಾವನೆಗಳನ್ನು ನಿರ್ಮಾಣ ಮಾಡಂತ ಒಂದು ಮಂದಿರ. ಅದು ಕೇವಲ ದೇವರ ಮಂದಿರ ಅಲ್ಲ, ಅದು ರಾಷ್ಟ್ರ ಮಂದಿರ ಅಂತ ಇಡೀ ದೇಶ ಜನ ತೀರ್ಮಾನ ಮಾಡಿದ್ದಾರೆ. ಶ್ರೀರಾಮ ಮಂದಿರದಲ್ಲಿ ಸರ್ವೆ ನಂಬರ್ ಬದಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅವರ ಮಾತುಗಳು ಇನ್ನು ಯುವಕರವರು ಪ್ರತಿಕ್ರಿಯೆಗೂ ಯೋಗ್ಯ ಅಂತ ನನಗನ್ಸಿಲ್ಲ. ಒಂದ್ಸಾರಿ ರಾಮ ಮಂದಿರಕ್ಕೆ ಹೋಗಿ ಶ್ರೀರಾಮನ ದರ್ಶನ ಮಾಡಿ ಬನ್ನಿ, ಆನಂತರ ಆದ್ರೂ ನಿಮ್ಮ ಮನಸ್ಸು ಶುದ್ಧ ಆಗಲಿ ಅನ್ನೋದು ನನ್ನ ಹರಕೆ ಮತ್ತು ಹಾರೈಕೆ. ಮಂದಿರವನ್ನ ಸರಿಯಾದ ಜಾಗದಲ್ಲಿ ಕಟ್ಟಿಲ್ಲ ಅಂತ ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ರಿ. ಅರ್ಥ ಏನು? ಮಂದಿರ ಇದ್ದ ಜಾಗದಲ್ಲಿ ಬೇರೊಂದು ಕಟ್ಟಡ ಬಂದಿತ್ತು, ಅದು ಸರಿಯಾದ ಒಂದು ಕಟ್ಟಡ ಅಂತ ಹೇಳಿಕ್ಕೆ ಹೊರಟಿದಿರೋ, ಅಥವಾ ಆ ಜಾಗದಲ್ಲಿ ಮಂದಿರ ಮತ್ತೆ ಬರಬಾರ್ದಿತ್ತು, ಅಲ್ಲಿ ಅದಕ್ಕೆ ಅಸ್ತಿತ್ವನೇ ಇಲ್ಲ ಅಂತ ಹೇಳಿಕ್ಕೆ ಹೊರಟಿದಿರೋ? ಮತ್ತು 10 ವರ್ಷಗಳ ಸರ್ವಾಧಿಕಾರಿ ಧೋರಣೆ ಅಂತ ಹೇಳ್ತೀರಿ, ಅದನ್ನ ಜನ ಡಿಸೈಡ್ ಮಾಡ್ತಾರೆ, ಜನರಿಗೆ ಬಿಟ್ಬಿಡಿ. ನೀವೇ ಹೇಗೆ ಡಿಸೈಡ್ ಮಾಡ್ತೀರಿ ಸರ್ವಾಧಿಕಾರಿ ಧೋರಣೆ ಮತ್ತೊಂದು ಮಗದೊಂದು ಅಂತ? ಈಗ ಎಲೆಕ್ಷನ್ಗೆ ಹೋಗ್ತಿರಲ್ಲ, ಗೊತ್ತಾಗುತ್ತಲ್ವಾ? ಗ್ಯಾರಂಟಿಗಳನ್ನ ನೀವು ಮಾಡಿದ್ದು ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನೀವು ಗೆದ್ದು ಬರಲಿಕ್ಕೆ, ಲೋಕಸಭಾ ಚುನಾವಣೆಗೂ ಅದನ್ನೇ ನೋಡ್ಕೊಂಡು ವೋಟ್ ಹಾಕಿ ಅನ್ನೋ ಕಾರಣಕ್ಕಲ್ವಲ್ಲ, ಅದನ್ನೇ ನೀವು ಮುಂದುವರ್ಸ್ಕೊಂಡು ಹೋಗ್ತಿದ್ದ ಹಾಗೆ ಕಾಣಿಸ್ತಾ ಇದೆ. ಬಟ್ ರಾಮ ಮಂದಿರ ವಿಷಯದಲ್ಲಿ ಇನ್ನೆಷ್ಟು ಮಾತುಗಳನ್ನ ಆಡೋ ಮೂಲಕವಾಗಿ ಯಾವೆಲ್ಲ ಪರಿಣಾಮಗಳನ್ನ ಮುಂದೆ ಎದುರಿಸಬೇಕಾಗತ್ತೆ, ಜನರ ಭಾವನೆ ಅದು, ಅದನ್ನ ಆಳಿಸ್ಲಿಕ್ಕೆ ಸಾಧ್ಯನಾ? ಇನ್ನು ಲೋಕಸಭಾ ಚುನಾವಣೆಗೆ ಪ್ರಧಾನಿ ಮೋದಿ ಪಾಂಚಜನ್ಯವನ್ನ ಮೊಳಗಿಸಿದ್ದಾರೆ. ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಾರೋಪದಲ್ಲಿ ಕಾರ್ಯಕರ್ತರ ಕುರಿತು ಭಾವುಕರಾಗಿ ಮಾತನಾಡಿದರು. ಬಿಜೆಪಿ ಕಾರ್ಯಕರ್ತರು ದೇಶಕ್ಕಾಗಿ ಅವಿರತ ಶ್ರಮಿಸ್ತಾ ಇದ್ದಾರೆ. ಒಗ್ಗಟ್ಟಿನಿಂದ ಇರೋಣ, ಜನರ ಮತ ವಿಶ್ವಾಸ ಗಳಿಸೋಣ. ಇದು ನವಚೈತನ್ಯದೊಂದಿಗೆ ದುಡಿಯುವ ಸಮಯ. ನಿಮ್ಮೆಲ್ಲರಿಗೂ 100 ದಿನದ ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಈ ಬಾರಿಯೂ ಬಿಜೆಪಿ ಅತ್ಯಧಿಕ ವೋಟ್ ಗಳಿಸುತ್ತೆ. ಬಿಜೆಪಿ 370+ ಸೀಟ್ ಗೆಲ್ಲಲಿದ್ದು NDA ಮೈತ್ರಿಕೂಟಕ್ಕೆ 400ಕ್ಕೂ ಹೆಚ್ಚು ಸೀಟ್ ಬರುತ್ತೆ. ವಿಪಕ್ಷ ನಾಯಕರೇ ಬಿಜೆಪಿಗೆ 400 ಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ರಾಷ್ಟ್ರ ನೀತಿಗಾಗಿ ದುಡಿಯುತ್ತೇವೆ ಹೊರತು ರಾಜನೀತಿ ಮಾಡಲ್ಲ. ಎಲ್ಲರನ್ನ ಒಳಗೊಂಡ ವಿಕಸಿತ ಭಾರತ ಬೇಕಿದೆ. 10 ವರ್ಷಗಳ ಕಾಲ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದ್ದೀವಿ. ಮುಂದಿನ 5 ವರ್ಷ ಭಾರತದ ಅಭಿವೃದ್ಧಿಗೆ ಅತ್ಯಂತ ನಿರ್ಣಾಯಕ ಕಾಲ. ಛತ್ರಪತಿ ಶಿವಾಜಿಯಿಂದ ಪ್ರೇರಿತರಾದಂತಹ ನಾವು ಭಾರತದ ಯುವ ಶಕ್ತಿಯ ಭವಿಷ್ಯಕ್ಕಾಗಿ ಶ್ರಮಿಸ್ತೀವಿ. ಯುವಕರು, ಬಡವರು, ರೈತರು, ಮಹಿಳೆಯರ ಸಬಲೀಕರಣಕ್ಕೆ ಒತ್ತು ಕೊಟ್ಟಿದ್ದೀವಿ ಅಂತ ಮೋದಿ ಅಭಿವೃದ್ಧಿಯ ಶಂಖನಾದವನ್ನ ಮೊಳಗಿಸಿದ್ರು. ಅಲ್ಲದೆ ಕಾಂಗ್ರೆಸ್ ಅಧಿಕಾರಕ್ಕಾಗಿ ಹಪಹಪಿಸ್ತಾ ಇದೆ. ಕಾಂಗ್ರೆಸ್ನ ಏಕೈಕ ಅಜೆಂಡಾವೇ ಮೋದಿಯನ್ನ ನಿಂದಿಸುವುದು ಅಂದ್ರು. ಸೇನೆಯ ಮನೋಬಲ, ನೈತಿಕತೆ ಕುಗ್ಗುವಂತೆ ಮಾಡಿದ್ದೇ ಕಾಂಗ್ರೆಸ್ನ ಅತಿದೊಡ್ಡ ಶಾಪ ಅಂತಲೂ ಜರಿದ್ರು.
ದೆಹಲಿಯಲ್ಲಿ ನಡೆದ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಾವೇಶವನ್ನು ಉದ್ದೇಶಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡಿದರು. ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿ ಆಗ್ತಾರೆ ಅಂತ ದೇಶ ನಿರ್ಧರಿಸಿದೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂದ್ರು. ಮೋದಿ ದೇಶವನ್ನ ಭಯೋತ್ಪಾದನೆ, ಉಗ್ರವಾದ ಮತ್ತು ನಕ್ಸಲಿಸಂನಿಂದ ಮುಕ್ತಿಗೊಳಿಸಿ ಶಾಂತಿಯುತ ಮತ್ತು ಸಮೃದ್ಧ ಭಾರತ ನಿರ್ಮಾಣ ಮಾಡಿದ್ದಾರೆ. INDIA ಒಕ್ಕೂಟದಲ್ಲಿ ಭ್ರಷ್ಟಾಚಾರಿಗಳೇ ತುಂಬಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ಮುಂದಿನ ಬಾರಿ ಮೋದಿ ಸರ್ಕಾರ ಎನ್ನುವ ಟಾಸ್ಕ್ ಕೊಟ್ಟಿದ್ದಾರೆ. 3ನೇ ಬಾರಿ ಗೆದ್ದು ಭಾರತವನ್ನ 3ನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡ್ತೀವಿ ಅಂತ ಸ್ಫೂರ್ತಿದಾಯಕ ನುಡಿಗಳನ್ನಾಡಿದ್ದಾರೆ. ಈಶ್ವರಪ್ಪ ಪ್ರತಿಕ್ರಿಯಿಸಿ, ವರಿಷ್ಠ ನಾಯಕರ ಭಾಷಣ ಕಾರ್ಯಕರ್ತರಿಗೆ ಪ್ರೇರಣೆ ಕೊಟ್ಟಿದೆ. ಈ ಬಾರಿ ಕರ್ನಾಟಕ 28ಕ್ಕೆ 28 ಸ್ಥಾನ ಗೆಲ್ಲುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. इस देश के शासन की धुरा किस पार्टी के हाथ में होगी, किस व्यक्ति के हाथ में होगी, मगर पूरे देश में कहीं पर भी संशय नहीं है, प्रश्न चिन्ह नहीं है. देश ने तय किया है कि मोदी जी फिर से एक बार इस देश के प्रधानमंत्री बनेंगे. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದಾರೆ. ಅಗ್ಲಿ ಬಾರ್ ಮೋದಿ ಸರ್ಕಾರ. ವಿಶೇಷವಾಗಿ ಮೋದಿ ಅವರು ಎಲ್ಲ ಕಾರ್ಯಕರ್ತರನ್ನ ಹಾಡಿ ಹೊಗಳಿದ್ರು. ನಿಮ್ಮ ಜೊತೆ ನಾನಿರ್ತೀನಿ, ಮತ್ತೆ ದೇಶದ ಅಭಿವೃದ್ಧಿಗೆ ನರೇಂದ್ರ ಮೋದಿ ಸರ್ಕಾರ ಎಷ್ಟು ಮುಖ್ಯ. 3ನೇ ಬಾರಿ ನಾವು ಗೆದ್ರೆ ಆರ್ಥಿಕ ಸ್ಥಾನದಲ್ಲಿ 3ನೇ ಸ್ಥಾನಕ್ಕೆ ನಾವು ಕೊಂಡೊಯ್ತೀರಿ. ಒಟ್ಟಾರೆ ನಮ್ಮ ಕಾರ್ಯಕರ್ತರಿಗೆ ಸ್ಫೂರ್ತಿದಾಯಕವಾದಂತ ಭಾಷಣ. ಎಲ್ಲ ಕಾರ್ಯಕರ್ತರಿಗೂ ಕೂಡ ಪೂರ್ಣ ಸಮಯವನ್ನು ಚುನಾವಣೆ ಮುಗಿಯೋ ತನಕ ಕೂಡ ಸಮಯ ಕೊಡಲೇಬೇಕು, ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರಲೇಬೇಕು ಅನ್ನಂತ ಪೂರ್ತಿ ಪ್ರೇರಣೆ ಕೊಟ್ಟಂತ ಒಂದು ರಾಷ್ಟ್ರೀಯ ಅಧಿವೇಶನ ಅಂತ ನನಗಂತೂ ಅನಿಸ್ತಾ ಇದೆ. ಈ 10 ವರ್ಷದಲ್ಲಿ ಸಂಘಟನೆ ಯಾವ ರೀತಿ ಅಭಿವೃದ್ಧಿ ಆಯಿತು, ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ಕೊಂಡ್ಬಂತು. ಈ 2 ದಿನದ ಅಧಿವೇಶನ 28 ಸೀಟ್ ಗೆಲ್ಲೋದಕ್ಕಲ್ಲಿ ನಮಗೆ ತುಂಬಾ ಉತ್ಸಾಹ ಮತ್ತು ಸ್ಫೂರ್ತಿ ಕೊಟ್ಟಿದೆ.